ಕಳೆಬರ ಸಿಗುತ್ತಾ? ಹಾಗಾದ್ರೆ ಎಲ್ಲ ಜಾಗಗಳು ಕೂಡ ರಸ್ತೆ ಪಕ್ಕನೇ ಇದೆ. ಅನಾಮಿಕನ ಅಂದಾಜು ಈ ಬಾರಿ ಮಿಸ್ ಆಗಲ್ವಾ? 9ನೇ ಪಾಯಿಂಟ್ ಮೇಲೆ ಅನಾಮಿಕನಿಗೆ ವಿಶ್ವಾಸ ಇದೆ. 9ರಿಂದ 13ರವರೆಗೂ ಕೂಡ ಎಲ್ಲ ಜಾಗಗಳು ರಸ್ತೆ ಪಕ್ಕನೇ ಇರುವಂಥದ್ದು. ಹಾಗಾಗಿ 9ನೇ ಪಾಯಿಂಟ್ ಮೇಲೇನೆ ಬಹಳ ವಿಶ್ವಾಸ ಇದೆ ಅನಾಮಿಕ ದೂರುದಾರನಿಗೆ. ಅನಾಮಿಕನ ಅಂದಾಜು ಸರಿ ಆಗತ್ತಾ? ಈ ಬಾರಿ ಮಿಸ್ ಆಗಲ್ವಾ? ಬಹಳ ಚರ್ಚೆ ಆಗ್ತಾ ಇದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಿಕ ದೂರುದಾರ ಗುರುತಿಸಿರುವಂತಹ ಸ್ಥಳಗಳನ್ನು ಅಗೆಯುವ ಕಾರ್ಯ ನಡೀತಾ ಇದೆ. ನೇತ್ರಾವತಿ ನದಿ ಪಕ್ಕದಲ್ಲೇ 8ನೇ ಪಾಯಿಂಟ್ ಗುರುತು ಮಾಡಲಾಗಿದೆ. ನದಿಯಲ್ಲಿ ಮಣ್ಣು ಕೊಚ್ಚಿ ಹೋಗಿರುವ ಅನುಮಾನ ಕೂಡ ಇದೆ. ಸಣ್ಣ ಸೇತುವೆಯಿಂದ ಮಣ್ಣು ಶೇಖರಣೆಯ ಸಾಧ್ಯತೆ. 8ನೇ ಜಾಗದವರೆಗೂ ಕೂಡ ಅಂದಾಜು ತಪ್ಪಾಗುವ ಸಾಧ್ಯತೆ ಇದೆ. 9ನೇ ಪಾಯಿಂಟ್ ನಂತರ ಮಿಸ್ ಆಗಲ್ಲ ಅಂತ ಅನಾಮಿಕ ದೂರುದಾರ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದ. ವಕೀಲರ ಬಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತಹ ಅನಾಮಿಕ ದೂರುದಾರ 1ನೇ ಪಾಯಿಂಟ್ನಿಂದ 8ನೇ ಪಾಯಿಂಟ್ ವರೆಗೂ ಕೂಡ ಸಿಗದೆ ಹೋದ್ರು 9ನೇ ಪಾಯಿಂಟ್ನಿಂದ 13ನೇ ಪಾಯಿಂಟ್ ವರೆಗೂ ಕಳೆ ಬರಹ ಸಿಗುವ ವಿಶ್ವಾಸ ಇದೆ ಅನಾಮಿಕ ದೂರುದಾರನಿಗೆ. ವಕೀಲರ ಬಳಿ ಆ ವಿಚಾರವನ್ನ ಹಂಚಿಕೊಂಡಿದ್ದಾರಂತೆ ಅನಾಮಿಕ ದೂರುದಾರ.